ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಭಾನುವಾರ ದಿನ ಏನಾದರೂ ಕರ್ದಿದ್ದ ಐಟಮೇ ಹಾಕ್ತಾ ಇದ್ದೀನಿ. ಹೇಗಾದರೂ ಮಜ್ಜಿಗೆ ಉಂಟು, ಮಜ್ಜಿಗೆಯಿಂದ ಏನು ಮಾಡ್ಬೋದು ತಿಂಡಿ ನೆನ್ಪು ಮಾಡಿಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ಈಗ 1 ಕಪ್ಪಿನಷ್ಟು ಗಟ್ಟಿ ಮಜ್ಜಿಗೆ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಇವಾಗ ಉಪ್ಪು ಹಾಕಿಕೊಳ್ತಾ ಇದ್ದೇನೆ ಮತ್ತು ಸೋಡಾ ಹಾಕಿಕೊಳ್ತಾ ಇದ್ದೇನೆ. ಸೋಡಾ ಆಪ್ಷನಲ್, ಸೋಡಾ ಬೇಕಿದ್ರೆ ಸೋಡಾ ಹಾಕ್ಕೊಳ್ಳಿ, ಸೋಡಾ ಬೇಡದಿದ್ರೆ ಬಿಡ್ಬೋದು. ನಾನು ಇವಾಗ ಮೈದಾ ಹಾಕ್ಕೊಳ್ತಿದ್ದೀನಿ. ಮೈದಾ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳುವ. ನಾವು ಬಜ್ಜಿಗೆ ಪಕೋಡಕ್ಕೆ ಎಲ್ಲ ಹೇಗೆ ಸ್ವಲ್ಪ ಹಿಟ್ಟು ಹಾಕಿಕೊಂಡು ಹದ ನೋಡಿಕೊಂಡು ಕಲಿಸ್ಕೊಳ್ತೀವಲ್ಲ, ಅದೇ ರೀತಿಯಲ್ಲಿ ಇದಕ್ಕೆ ಹದ ನೋಡಿಕೊಂಡು ಕಲಿಸ್ಕೊಳ್ಳುವ. ಇದರ ಹದ ಹೇಗಿರಬೇಕು ಅಂದರೆ ಇಡ್ಲಿ ಹಿಟ್ಟಿನ ಹದದಾಗೆ ಇರಬೇಕು. ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಬೇಕಾಗತ್ತೆ. ನೋಡಿದರೆ ಗೊತ್ತಾಗುತ್ತೆ ಇಡ್ಲಿ ಬ್ಯಾಟರ್ ಅಷ್ಟು ಗಟ್ಟಿಯಾಗಿದೆ ಅಂತ. ಇಷ್ಟು ಗಟ್ಟಿನೇ ಕಲಿಸ್ಕೊಬೇಕು. ಇದು ತೆಳ್ಳಗಾದರೆ ಏನಾಗ್ಬಿಡುತ್ತೆ ಅಂದರೆ ಸರಿ ಎಣ್ಣೆ ಕುಡಿದು ಬಿಡುತ್ತೆ. ಹಾಗಾಗಿ ಗಟ್ಟಿನೇ ಕಲಿಸ್ಕೊಬೇಕಾಗುತ್ತೆ. ಇದನ್ನು 4 ರಿಂದ 5 ಗಂಟೆವರೆಗೂ ಬಿಟ್ಬಿಡಬೇಕು. ಇದಕ್ಕೆ ತೆಂಗಿನಕಾಯಿ ಹೋಳು, ಶುಂಠಿ ಮತ್ತು ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿಗಳನ್ನು ಎಲ್ಲನೂ ಹಚ್ಕೊಂಡು ತಗೊಂಡು ಇದಕ್ಕೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 4 ರಿಂದ 5 ಗಂಟೆ ಆಗಿ ಹೋಗಿದೆ. ಅದಾದಮೇಲೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು ಅಷ್ಟೇ. ಎಣ್ಣೆ ಕಾಯಲಿಟ್ಟಿದೆ, ಎಣ್ಣೆ ಕಾದಿದೆ. ಇವಾಗ ಎಣ್ಣೆಗೆ ಪಕೋಡಿ ಥರ ಇದನ್ನು ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ. ಮಧ್ಯಮ ಉರಿಯಲ್ಲಿ ಕಾಯಲು ಇಡಬೇಕು. ಹೈ ಫ್ಲೇಮಲ್ಲಿ ಕಾಯಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ಕಲರ್ ಬೇಗ ಬಂದುಬಿಡುತ್ತೆ, ಅದರ ಒಳಗಡೆ ಬೆಂದಿರಲ್ಲ. ಇವಾಗ ಇದು ಗೋಲ್ಡನ್ ಬಣ್ಣ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಬೇಕಾಗತ್ತೆ. ಒಂಚೂರು ಈ ಬೋಂಡಗಳನ್ನು ಸ್ವಲ್ಪ ಹೀಗೆ ಒತ್ತಿ ಅದನ್ನು ತಿರುಗಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಒಂದೇ ರೀತಿಯಲ್ಲಿ ಬಣ್ಣ ಬಂದುಬಿಡುತ್ತೆ. ಗೋಲ್ಡನ್ ಬಣ್ಣ ಬಂದಮೇಲೆ ಇದನ್ನು ಹೀಗೆ ಎಣ್ಣೆಯಿಂದ ಬಸಿದು ತೆಗಿಬೇಕು. ಎಣ್ಣೆ ಏನೂ ಹಿರ್ಕೊಂಡಿರಲ್ಲ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿದೆ. ಆಮೇಲೆ ಇದು ಒಳಗಡೆ ಟೊಳ್ಳಾಗಿರುತ್ತೆ. ಯಾಕಂತಂದರೆ ನಾವು ಸೋಡಾ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಉಬ್ಕೊಂಡ್ಬಿಡುತ್ತಲ್ವ. ಒಳಗಡೆ ಒಂಥರ ಬಣ್ಣಿನ ಥರ ಅದರೊಳಗಡೆ ಹೇಗೆ ಪದರ ಇರುತ್ತೋ ಅದೇ ಥರ ಇದು ಪದರ ಆಗಿರುತ್ತೆ. ರುಚಿಯಾದ ಮೈಸೂರು ಬೋಂಡ ರೆಡಿಯಾಗಿದೆ. ನಾನು ತೆಂಗಿನಕಾಯಿ ಚಟ್ನಿ ಜೊತೆ ತಿಂತೀನಿ. ನೀವು ಮಾಡ್ಕೊಂಡು ತಿನ್ನಿ. ಓಕೆ, ಬಾಯ್.